ಮಗ ಅಂತಾರು ಹ್ಞೂ ಅನ್ನೋದು ಜಗತ್ತಿನ ಬಾಯಿ ಹಿಡ್ಯಾವ. ನಾ ಮಾಡಿದ್ದ ನನಗ ಇಬ್ಬರಿಗೆ ಗೊತ್ತಿರ್ಬೇಕು ನೋಡು. ಈಗ ಏನಿಲ್ಲ ಕೂತೀವಿ ಇರೋದ ಇದಿಲ್ಲ ಜಗತ್ತಿನಾಗ ಹೊಸೂರಾಗ್ಲಿ ನಾವೆಲ್ಲರೂ ಇಲ್ಲಿಗೆ ನಾವು ಮಾಡಿದ್ದು ಇಬ್ಬರಿಗೆ ಗೊತ್ತಿರ್ಬೇಕು. ಒಂದು ಆತ್ಮಕ ಇನ್ನೊಂದು ಪರಮಾತ್ಮ, ಇವರಿಬ್ಬರಿಗೆ ಗೊತ್ತಿರೋ ಸಾಕು. ಯಾವ ಏನು ಬೇಕಾದಲ್ಲ ಆ ಒಂದು ಸಂದರ್ಭ ಬಿಟ್ಕೊಂಡು ಇವತ್ತು ಮನುಷ್ಯ ಅದಕ್ಕೇನೇನೋ ಈಗ 62 ವಯಸ್ಸಿನಾಗ ಕುಣದ ಹಂಗ ಹಿಂಗ ಮತ್ತೆ ಒಗದಿದ್ರೆ 60 ಗುಣ್ಯಾಗ ಶಡ ಬರ್ತದೆ. ವೈದ್ಯ ಒಗಿದ್ರೆ ಗುಣ್ಯಾಗ ಹೆಂಗ್ ಬರ್ತದೆ? ಹ್ಞೂ ಅನ್ಕೋ 2 ಸ್ಟೆಪ್ ಡಬ್ ಬರ್ತದೆ. ಅದ್ರ ಅವ್ರು ತಿಳುವಳಿಕೆ ಇರಂಗಿಲ್ಲ. ಅಣ್ಣವ್ರ ಎದಕ್ಕಂತಾರ ಶಿವಾಯಣ ಹಂಡ್ರಪ್ಪ ಅನ್ನೋದ ನಮ್ ತಗದ ನಾವು ಮಾಡುದ. ಇದಕ್ಕೊಂದು ಉದಾಹರಣೆ ಹೇಳ್ತಾನೆ. ಗಂಡ ಹೆಂಡತಿ ಕೂಡಿ ಕುದುರೆ ಕೈ ಹಿಡ್ಕೊಂಡು ಹೊಂಟ್ರು ಪಾವನರ ಮನಿ. ಒಬ್ಬ ನಮ್ಮಂತ ನೋಡು ಆಡಿ ಕೂತಿದ್ದ. ಕಮ್ಮಣ್ಣ ಕುದುರೆ ಐತಿ, ಇಬ್ರು ಮುದುಕ ಮುದುಕಿ ಕುದುರೆ ಮ್ಯಾಗ ಕೂತು ಹೋಗ್ಬಾರ್ದನ ಅಂತ ಅಂದವ. ಅವ್ನು ಏನ್ ಮಾಡಿ ಕುದುರೆ ನಿಲ್ಲಿಸು ಮತ್ತೆ ಅವ ಅನ್ನೋದು ಖರ್ನ ಐತಿ ಮತ್ತೆ ಗಾರೆ ಹೊಂಟೈತಿ ಕುದುರೆ ಕುಂಡು ಅಂತೇಳಿ ಕುದುರೆ ನಿಲ್ಲಿಸು. ಇಬ್ರು ಮುದುಕ ಮುದುಕಿ ಕೂತರು ಮತ್ತೆ ಹೊಂಟ್ರು. ಮುಂದೆ ಹೋಗ್ಬಿಡೋದು ಮತ್ತೊಬ್ಬ ನನ್ನ ತಗೊಂಡಿದ್ದು. ಅವ ಅಂದ ಇವನು ಸಣ್ಣ ಕುದುರೆ ಐತಿ ದನದಂತವ್ರು ಇಬ್ರು ಕೂತಿದ. ಅವ ಏನ್ ಮಾಡಿದ, ಏನಿ ಅಕ್ಕೇನಂದ್ಲು ಇಲ್ಲ ನೀವಿ ಮತ್ತ ಭಾರ ಆಗಿರ್ಬೇಕು ಮತ್ತ ಅವ ಅಂದದ್ದು ಖರೆ ಇರ್ಬೇಕಂದ ಗಂಡ ನಿಲ್ಲಿಸಲ ಮುಲ್ಗೂಸ್ ಹೋಗ್ಬಿಡ್ದ. ಏನ್ ಕೆಟ್ಟ ಹೆಂಗಸ ಐತದ, ಗಂಡನ್ ನಡ್ಸಾಕ್ ಹೆಚ್ಚಿ ತಾ ಕುದುರೆ ಮ್ಯಾಗ ಕೂತಾವು. ಆಕೆ ಏನ್ ಮಾಡ್ಲು, ತಾಯಿ ಹೇಳಿದ್ಲು ಗಂಡನ್ ಕೂರ್ಸು. ಮುಂದ್ ಹೋಗ್ಬಿಡುದು ಮತ್ತೊಬ್ಬ ಏನಂದ, ಏನ್ ಬಾಸ್ ಮಗ ಅದ ಪಾಪ ಮುದುಕಿ ನಡಿಯಾಕ ಹೆಚ್ಚಿದನು ತಾ ಕುದುರೆ ಮ್ಯಾಗ ಕೂತಿದ ಅಂದ ಕೂಡಲೇ ಅವು ಹೇಳು ಅಂದ್ರೆ ಈ ಪರ್ಲಾಂಕೋತ್ ಮೈಂಡ್ ಇರೋದನ್ನ ಇದೆ. ಹಿಂಗಂದ್ರ ಹಂಗ ಅನ್ನೋರು ಹಂಗಂದ್ರ ಹಿಂಗ ಅನ್ನೋ ನಮಗ್ ತಿಳಿದ್ ನಾವು ಮಾಡ್ಕೊತ ಹೋಗುದು. ಅದಕ್ಕೆ ಜೀವನದಾಗ ಸಮಸ್ಯೆಗಳು ಬಹಳ ಅದಾವ. ನನ್ನ ಸಮಸ್ಯೆ ನನಗದಾವು, ನಿಮ್ ಸಮಸ್ಯೆ ನಿಮಗದಾವು. ಶೆರೆ ಕುಡಿದ್ರಿಂದ ಯಾವ ಸಮಸ್ಯೆ ಪರಿಹಾರ ಆಗುದಿಲ್ಲ. ಅದರಿಂದ ಆರೋಗ್ಯನ ಹಾಳಾಗ್ತೈತೆ ಹೊರತಾಗಿ ಏನೂ ಪರಿಹಾರ ಆಗುದಿಲ್ಲ. ಮತ್ತೆ ಸಾಲ ಸೂಲ ಆಗ್ತೈತೆ. ಅದಕ್ಕೆ ದಯಮಾಡಿ ದುಶ್ಚಟಗಳಿಂದ ಎಲ್ಲರೂ ನೀವು ದೂರದಷ್ಟು ನಾವು ಸಂತೋಷವಾಗಿರ್ತೀವಿ. ಮತ್ತೊಂದು 4 ದಗದ ತಗೊಂಬರಿ ಸಾಕಾರ ಈ ದಗದ ಇಂತ ಹೇಳ್ರಿ, ನಮಗೆ ಹೇಳ್ರಿ, ಶಶಿಕಾಂತ್ ನಾಯ್ಕ ಅವ್ರಿಗೆ ಹೇಳ್ರಿ. ನೀವು ಕಾಲೇ ದಗದ ತೋರಿಸ್ರಿ, ನಾವು ಹಣಿಲೇ ಇಬ್ರು ಕೂಡಿ ಮಾಡ್ತೀವ್ರು ಮಾತ್ರ ಸಹಿತ ಇದೇ ಸಂದರ್ಭದಲ್ಲಿ ಈ ವೇದಿಕೆ ಹೇಳಕ್ಕ ನಾ ಇಚ್ಛೆ ಪಡ್ತಾ ಇದ್ರು. ಮತ್ತು ದುಶ್ಚಟಗಳಿಂದ ದೂರ ಇಡೋ ಸಲುವಾಗಿ ನಾವು ಬನಶಂಕರಿ ಜಾತ್ರೆ, ಲಕ್ಷ್ಮೀ ಜಾತ್ರೆ, ಮತ್ತೊಂದು ಜಾತ್ರೆ, ಇನ್ನೊಂದು ಜಾತ್ರೆ ಇವೆಲ್ಲ ಮಾಡಿರ್ತಾರೆ. ಅದಕ್ಕೆ ದುಶ್ಚಟದಿಂದ ದೂರ ಇರೋದು ಮುಖಾಂತರ ನಿಮ್ಮ ಮನೆಗಳನ್ನ ಇವತ್ತು ಸಂಸ್ಕಾರವಂತ ಮನೆಗಳಾಗಿ ಮಾಡ್ಕೊಳ್ಳೋ ಮುಖಾಂತರ ಒಳ್ಳೆಯ ಶಿಕ್ಷಣವನ್ನ, ಒಳ್ಳೆಯ ಸಂಸ್ಕಾರವನ್ನ ನಮ್ಮ ಮನೆ ಮಕ್ಕಳಿಗೆ ಕೊಟ್ಟು ಇಂತಹ ದೇವಿಯ